ಸಂತೋಷ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಒಂದು ಮನಸ್ಸಿಗೆ ನೋವಾಗಿದ್ದು ಭಾಳ, ಇವತ್ತು ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವದಲ್ಲಿ ನಮಗೆ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ. ನಾನು 3 ವರ್ಷ ಆಯಿತು. ನಾನು ದಯವಿಟ್ಟು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಳಿ. ಭಾಳ ಮುಖ್ಯ ಇದು ಜೀವನದಲ್ಲಿ. ನಮ್ಮಂಥ ಭಾರತ ದೇಶದಲ್ಲಿ ಸ್ವತಂತ್ರ ಬರಬೇಕಾದ್ರೆ ಸಾಕಷ್ಟು ಜನರು ಹೋರಾಟ ಮಾಡಿರ್ತಾರೆ. ಅದರಲ್ಲಿ ಯಾವ ಜಾತಿ ಯಾವ ಧರ್ಮ ಅಂಥೇಳಿ ನಾವು ನೋಡಿರೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಭಾಳ ಕಷ್ಟದಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೆಳವರ್ಗದಿಂದ ಬಂದು ಎಲ್ಲ ಥರದ ನೋವನ್ನು ಅನುಭವಿಸಿ ಅವ್ರ ಟೀಮ್ ಅವರು ಒಂದು ಸಂವಿಧಾನವನ್ನು ಬರೆದು ಕೊಡ್ತಾರೆ. ಹೆಂಗೆ ನೀವು ಈ ದೇಶದಲ್ಲಿ ಬದುಕಬೇಕು ಅಂಥೇಳಿ, ಈ ದೇಶದಲ್ಲಿ ಹೆಂಗೆ ಬದುಕಬೇಕು ಅಂಥೇಳಿ ನನಗೆ ಭಾಳ ಸಂತೋಷ ಇದೆ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ವಿಚಾರಧಾರೆ ಇದೆ ಅದನ್ನು ಶಿಕ್ಷಣ ಇಲಾಖೆಯಲ್ಲಿ ನಾನು ಕೊಟ್ಟಿದ್ದೀನಿ ಅಂತೇಳಿ ಭಾಳ ಹೆಮ್ಮೆ ಇದೆ. SC ST ಅವರು ಯಾರು ಜಾಸ್ತಿ ಫೇಲ್ ಆಗ್ತಾಯಿದ್ರು ಇಡೀ ರಾಜ್ಯದಲ್ಲಿ, ಕೆಳವರ್ಗದವ್ರು ಯಾರ್ಯಾರು ಫೇಲ್ ಆಗ್ತಾಯಿದ್ರು ಅದನ್ನು ಒಂದು ನಿಮಗೆ ವಾಟ್ಸಪ್ಪಲ್ಲಿದೆ. ಶಿವಮೊಗ್ಗನೂ ಸೇರಿ ನಾನು ಹೇಳ್ತಾ ಇರೋದು, ಶಿವಮೊಗ್ಗ ಸೇರಿ ಕೂಡ 17% ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ತಿಳ್ಕೊಳ್ಳಿ. 18% ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. PUCಯಲ್ಲೂ ಕೂಡ 17% SC ST ಅವರು, SC ಅವರು 17%, SSLCಯಲ್ಲಿ ST ಅವರು 18.5%. ನಾನು ನೋಡೋದು ಬೇಡ, ನನ್ನ ಮನಸ್ಸಲ್ಲಿದೆ. ಯಾಕೆ ಗೊತ್ತಾ, ನಾನು ಆ ಮಕ್ಕಳ ಜೊತೆಗೆ ಆ ಕೆಲಸವನ್ನು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವ್ರು, ನಮ್ಮ ಪಕ್ಷ ಇಟ್ಟಿರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಮ್ಮೆಲ್ಲ ಮುಖಂಡರು ಕೊಟ್ಟಿದ್ದಾರೆ. ನಾವೊಂದು ಚಾಲೆಂಜಿಂಗ್ ಆಗಿ ತೊಗೊಂಡು ನಮ್ಮನೆ ಮಕ್ಕಳ ಥರ ನಾವು ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಲಾಖೆಯಲ್ಲಿ ಶಾರ್ಟೇಜ್ ಇದ್ದರೂ ಕೂಡ ನಾವು ಮಾಡಿದ್ದೀವಿ. ಹೋದ ಸತಿ 79 ಪಾಯಿಂಟ್ ಚಿಲ್ಡ್ರೆ ಟೋಟಲ್ 3 ಎಕ್ಸಾಮು ಸೇರಿ, ಕರೆಕ್ಟಾ? ಆದರೆ ನಾವೇನು ಮಾಡಿದ್ವಿ, ಅದನ್ನು ಬೀಟ್ ಮಾಡಬೇಕು, ಡಬಲ್ ಡಿಜಿಟಲ್ ಬೀಟ್ ಮಾಡಬೇಕು ಅಂತೇಳಿ ಟಾರ್ಗೆಟ್ ಕೊಟ್ಟಿದ್ದೆ. ಅದಕ್ಕೇನು ಮಾಡಿದೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಮೇ 29ನೇ ತಾರೀಕು ಬೆಂಗಳೂರಲ್ಲಿ ಹೋದ ವರ್ಷ 2025, ನೆನ್ಪಿಟ್ಕೊಳ್ಳಿ, ಬೇಕಾದ್ರೆ ನೋಡಿ, ನೀವು ಪೇಪರನ್ನು ತೊಗೊಳ್ಳಿ, 30ನೇ ತಾರೀಕು ಪೇಪರ್ ತೆಗೆದು ನೋಡಿ. ಮಾನ್ಯ ಮುಖ್ಯಮಂತ್ರಿಗಳು ಸ್ಕೂಲ್ ಹತ್ರ ಕಾದುಬಿಟ್ಟು ಮಕ್ಕಳಿಗೆ ವೆಲ್ಕಮ್ ಮಾಡಿದರು. ನಿಮಗೆ ನೆನಪಿದೆಯಾ? ನಿಮಗೆ ಮಕ್ಕಳಿಗೆ ವೆಲ್ಕಮ್ ಮಾಡಿದರು ಅಂದರೆ ಯಾಕೆ ಮಾಡಿದರು ಅಂದರೆ, ಆ ಜವಾಬ್ದಾರಿಯನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರಬೇಕಂತ. 30ನೇ ತಾರೀಕು ಎಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ. ಆ ಶಾಲೆಗೆ ಬಂದಾಗ ಇಷ್ಟು ವರ್ಷ ಇತಿಹಾಸದಲ್ಲಿ ತಿಳ್ಕೊಳ್ಳಿ, ಯಾವಾಗ ಮುಂಚೆ ನನಗೆ ಗೊತ್ತಿಲ್ಲ, ಈ ರೀಸೆಂಟ್ ಒಂದು 10-15 ಇಯರ್ಸಲ್ಲಿ ಮಕ್ಕಳು ಟೀಚರ್ಸಿಗೆ ಕಾಯ್ತಾ ಇದ್ದರು. ಮಕ್ಕಳು ಶಾಲೆಗೆ ಹೋಗಿ ಟೀಚರ್ಸಿಗೆ ದಿಕ್ಕು ದೆಸೆ ಇಲ್ಲದೆ ಕಾಯ್ತಾ ಇದ್ದರು. ಆದರೆ ನಮ್ಮ ಸರ್ಕಾರ ಬಂದಮೇಲೆ, ನಾನು ವಹಿಸ್ಕೊಂಡ್ಮೇಲೆ, ಅಟ್ಲೀಸ್ಟ್ ಒಬ್ಬ ಅತಿಥಿ ಶಿಕ್ಷಕರ ಮಕ್ಕಳನ್ನ ವೆಲ್ಕಮ್ ಮಾಡಿ 30ನೇ ತಾರೀಕು ಕಾದಿದ್ದಾನೆ. ಇಡೀ ರಾಜ್ಯದಲ್ಲಿ 46,000 ಶಾಲೆಯಲ್ಲಿ ತಿಳ್ಕೊಳ್ಳಿ. ಹಾಗೆ ಬರಲಿಲ್ಲ ಈ ರಿಸಲ್ಟು. 2023 ನವಂಬರ್ 1ನೇ ತಾರೀಕು ಫ್ರೀ ಕರೆಂಟ್ ಕೊಡಿಸ್ದೆ. ಯಾಕೆಂದರೆ ಗ್ಯಾರಂಟಿಯಲ್ಲಿ ನಿಮ್ಮ ಮನೆ ಬೆಳಕನ್ನು 200 ಯೂನಿಟ್ ಕೊಟ್ಟರು. ಬಂಗಾರಪ್ಪ ಅವ್ರು ಬಿಡಿ, ಅವರು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಉಸಿರಾಗಿದ್ದಾರೆ. ಅದಕ್ಕೆ ಅವ್ರ ತೋಟ ಇವತ್ತು ಹಸಿರಾಗಿದೆ, ಅವ್ರ ಹೊಲ ಹಸಿರಾಗಿದೆ. ಸಿದ್ದರಾಮಯ್ಯ ಅವರು ಬಡವ್ರ ಮನೆ ಬೆಳಕಾಗಬೇಕು ಅಂಥೇಳಿ 200 ಯೂನಿಟ್ ಕೊಟ್ಟರು. ಮಧು ಬಂಗಾರಪ್ಪ ಇದೇ ನವಂಬರ್ 1ನೇ ತಾರೀಕಿಗೆ ಟೀಕಾ ಟಿಪ್ಪಣಿ ನನ್ನ ಕನ್ನಡದ ಬಗ್ಗೆ ಮಾತಾಡ್ತಾರಲ್ಲ, ಈ ಕನ್ನಡ ಜನತೆಯ ಮಕ್ಕಳಿಗೆ ಏನು ಮಾಡಿದ್ವಿ ಅಂದರೆ, ಎಲ್ಲ ಸರ್ಕಾರಿ ಶಾಲೆಯಲ್ಲೂ ಕೂಡ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಟ್ವಿ. ಅದರಿಂದ ಏನಾಯಿತು, ಸುಮ್ಮನೆ ಕೊಡಲಿಲ್ಲ. ಇದೇ ಟೀಚರ್ಸ್ ಯಾರು ಮಕ್ಕಳು ಫೇಲ್ ಆಗಿದ್ರು ಅವ್ರ ಎದುರುಗಡೆ ಮಕ್ಕಳನ್ನು ನಿಲ್ಲಿಸಿ, ಈ ಮಗು ಫೇಲ್ ಆಗಿದೆಯಲ್ಲ, ಏನು ಮಾಡಬೇಕಂತ ಇದ್ದೀರಿ? ನಾನಂತೂ ಪಾಠ ಹೇಳ್ಕೊಡೋಕ್ಕಲ್ಲ, ನಾನು ಟೀಚರ್ ಅಲ್ಲ. ನಾನು ಇದನ್ನು ಏನು ಮಾಡ್ತೀರಿ ಅಂದಾಗ, ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇದ್ದಾರೆ DDP DO, ಎಲ್ಲಿ ಬೇಕಾದ್ರೆ ಹೋಗಿ, ನೀವು ಯಾವುದೇ ಶಾಲೆಗೆ ಹೋಗಿ, ಎಲ್ಲ ಕಡೆನೂ ಕೂಡ ಕರೆಂಟಿನ ವ್ಯವಸ್ಥೆ ಮಾಡಿದ್ಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕೆಂದರೆ ಆ ಟೀಚರ್ ಮಗುನೇ ತಾನೇ ಫೇಲ್ ಆಗ್ತಾ ಇರೋದು, ನಾನಲ್ಲ. ಮೆಗಾ PTM ಅಂತ ಮಾಡಿದ್ರಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು. ನೀವೆಲ್ಲ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಯಲ್ಲಿ ಸೇರಿಸಿದ್ರೆ ಹೋಗ್ತೀರಿ, ಹೌದಾ? ದುಡ್ಡು ಕೊಟ್ಟು ಸೇರಿಸಿದ ಮೇಲೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತೀರಿ. ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ಸರ್ಕಾರಿ ಶಾಲೆಯಲ್ಲಿ ಮೆಗಾ PTM ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿದ್ದು ನಮ್ಮ ಸರ್ಕಾರ. ನವಂಬರ್ 14 ನೆಹರು ಅವರ ಹುಟ್ಟಿದ ಹಬ್ಬದ ದಿವಸ 2025ರಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳ ದಿನಾಚರಣೆಗೆ ಬರೋದಿಲ್ಲ, ಆದರೂ ಕೂಡ ಅವತ್ತು ಬರ್ತಾರೆ. ಯಾಕೆ ಹೇಳಿ? ಯಾಕೆಂದರೆ ಮಕ್ಕಳ ಒಂದು ಭವಿಷ್ಯ ಅಲ್ಲಿ ಅಡಗಿರ್ತದೆ. ಅವತ್ತು ನಾವೆಲ್ಲರಿಗೂ ಹೇಳ್ತೀನಿ, ನೀವು ತಂದೆ ತಾಯಿಯವರು ಮಕ್ಕಳನ್ನು ಹೆತ್ತಿದ ಮೇಲೆ ಸ್ಕೂಲಿಗೆ ಹೋದ ತಕ್ಷಣ IAS ಆಫೀಸರ್ ಆಗಿಬಿಡ್ತಾರೆ, ಡಾಕ್ಟ್ರ್ ಆಗಿಬಿಡ್ತಾರೆ,
ಇಂಜಿನಿಯರ್ ಆಗಿಬಿಡ್ತಾರೆ ಅಂಥೇಳಿ ಅವ್ರಿಗೆ ಏನೋ ಒಂದು ಕನಸಿರ್ತದೆ, ಆದರೆ ತಿಳುವಳಿಕೆ ಇರೋದಿಲ್ಲ ಅವರಿಗೆ. ಆದರೆ ಅವರಿಗೆ ತಿಳುವಳಿಕೆ ಕೊಟ್ಟಿರ್ತಕ್ಕಂಥ ದಿನ ಅವತ್ತು ಹೇಳಿದ್ವಿ, ನಿಮ್ಮ ಮಕ್ಕಳು ಏನಾದ್ರು ಫೇಲ್ ಆದರೆ ಶಾಲೆಗೆ ಹೋಗಿ, ಫಸ್ಟ್ ತಪ್ಪು ನಿಮ್ಮದು ಅಂತ ಹೇಳಿದ್ವಿ. ನಾನೇ ಭಾಷಣ ಮಾಡಿದೆ, ಸಿದ್ದರಾಮಯ್ಯ ಸಾಹೇಬರು ಕೂಡ ಮಾಡಿದರು. ಆ ತಂದೆ ತಾಯಿಯವ್ರಿಗೆ ಏನಂತ ಹೇಳಿದರು, ನೀವು ಮಕ್ಕಳನ್ನ ಕಳಿಸಿದ ಮೇಲೆ ಹೋಗಿ ಟೀಚರ್ಸಿಗೆ ಕೇಳೋದನ್ನ ಪರಿಜ್ಞಾನ ಇಟ್ಕೊಳ್ಳಿ. ಅದೇ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಅವಾಗ ಜವಾಬ್ದಾರಿ ಟೀಚರ್ಸಿಗೆ ಬರ್ತದೋ ಇಲ್ಲೋ ನೀವು ನೋಡಿ. ಮಕ್ಕಳನ್ನ ಸುಮ್ಮನೆ ಕಳಿಸ್ಬಿಡ್ತೀರಾ? ಯಾರಾದ್ರು ಕಳಿಸಿದ್ದೀರಾ? ನೀವು ಪೇರೆಂಟ್ಸ್ ನೋಡ್ಬಿಟ್ಟು ಮಾತಾಡ್ಸಲ್ಲ? ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ನೋಡಿದ್ದೀರಿ ರವಿ? ಯಾವ್ದಾದ್ರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿದ್ದು ನೋಡಿದ್ದೀರಾ ನೀವು? ನಮ್ಮ ರಾಜ್ಯದಲ್ಲಿದೆ 2-3 ತಿಂಗಳಿಗೆ ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಗೇಮ್ ಚೇಂಜರ್ಸ್ ನಾನು ತುಂಬ ಇದ್ದಾವೆ, ಮೇಯ್ನ್ ಪಾಯಿಂಟ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಮೇಯ್ನ್ ಪಾಯಿಂಟ್ಸ್ ಮನಸ್ಸಿಗೆ ನೋವಾಗ್ತದೆ ಯಾರು ಟೀಕೆ ಟಿಪ್ಪಣಿ ಮಾಡಿದಾಗ. ಅದರ ಉತ್ತರ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ ತಗೊಳ್ಳಿ. ಭಾಳ ಮುಗ್ಧವಾಗಿರ್ತಕ್ಕಂಥ ಮಕ್ಕಳು, ಎಲ್ಲ ಜಾತಿ ಸಮಾಜದವರು ಕೂಡ ಯಾರ್ಯಾರು ಜಾತಿ ಮೇಲೆ ರಾಜಕಾರಣ ಮಾಡಿದಿರಿ, ಯಾರ್ಯಾರು ಧರ್ಮದ ಮೇಲೆ ರಾಜಕಾರಣ ಮಾಡಿದಿರಿ, ಬಡ್ಡಿ ಸಮೇತ ನಮ್ಮ ಮಕ್ಕಳು ಪರ್ಸೆಂಟೇಜಲ್ಲಿ ನಿಮ್ಮನ್ನೆಲ್ಲ ಬೀಟ್ ಮಾಡಿದ್ದಾರೆ. ನೀವು ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದಿರಿ ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನೀವೆಲ್ಲ ಫೇಲ್ ಆಗಿದ್ದೀರಿ. ನಾವು ನಮ್ಮ ಇಲಾಖೆಯಲ್ಲಿ ನಮ್ಮ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ನಿಮಗೆ ಪ್ರಿಪ್ರೇಟ್ರಿ 1, 2, 3 PUCಯಲ್ಲಿ ಬರೀ 1 and 2 ಇತ್ತು. ಪ್ರಿಪ್ರೇಟ್ರಿ 1, 2, 3 SSLCಯಲ್ಲಿ ಮಾಡಿದ್ವಿ. ಮಂಜಣ್ಣವ್ರೆ, ನೀವು ನಂಬಲ್ಲ, ನಮ್ಮ ಜಿಲ್ಲೆಯಲ್ಲಿ ಅವರೇ ಮಾಡ್ತಾಯಿದ್ರು DDP ಅವ್ರದ್ದು. ನಮ್ಮ ಜಿಲ್ಲೆಗೆ ಹೆಂಗೆ ಬೇಕೋ ಹಾಗೆ ಎಕ್ಸಾಮ್ ಪೇಪರ್ ರೆಡಿ ಮಾಡಿಬಿಡೋರು. ಅಲ್ಲೇ ತಪ್ಪಾಗೋದು. ನಾವು ಅದನ್ನು ರಾಜ್ಯ ಮಟ್ಟದಿಂದ ಕೊಟ್ವಿ. ಕೇಳಿ, ಇಲ್ಲೇ ಇದ್ದಾರೆ ರಮೇಶ್ ಅವ್ರು ಹೆಂಗೆ ತಗೊಂಡ್ರಂತೆ? ಏನು ಕಾಪಿ ಹೊಡೆದು ನಿಮ್ಮ ಮಕ್ಕಳಿಗೆ ಪಾಸ್ ಮಾಡಿಸಿದ್ರ ನೀವು? ಇವತ್ತು ವಿಶ್ವನಾಥ್ ಅವ್ರು ಬಂದು ನಿಮ್ಮ ಮಕ್ಕಳಿಗೆ ಉತ್ತರ ಕೊಡಬೇಕಾಗತ್ತೆ. ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ದಾರೆ? ಕಷ್ಟಪಟ್ಟು ಮಕ್ಕಳು ಓದಿದರೆ ಮುಗ್ಧವಾಗಿ ಮನಸ್ಸನ್ನು ಮುಂದೆ ಹೋಗಬೇಕಾದ್ರೆ ಅವ್ರ ಭವಿಷ್ಯನ ಹಾಳು ಮಾಡ್ತಕ್ಕಂಥ ಒಬ್ಬರು ಶಿಕ್ಷಣ ಸಚಿವರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೊಟ್ಟೆ ಕಿಚ್ಚಿಗೆ ಮಕ್ಕಳನ್ನ ಯಾಕ್ರಿ ಬಲಿ ಕೊಡ್ತೀರಾ ನೀವು? ಮಕ್ಕಳಿಗೆ ಮಾಡೋದಾದರೆ ಒಂದು ಸಹಾಯ ಮಾಡಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಪ್ರಿಪ್ರೇಟ್ರಿ ಎಕ್ಸಾಮ್ಸ್ನ ನಾಗರಾಜ್ P1, P2, P3, P1ನಲ್ಲಿ ಫೇಲ್ ಆದರೆ, ಇಲ್ಲ P1ನಲ್ಲಿ 60 ತೊಗೊಂಡ್ರೆ, P1ನಲ್ಲಿ 70 ತೊಗೊಂಡ್ರೆ, ಅವರಿಗೆ ಕೂರಿಸ್ಕೊಂಡು ಫೇಲ್ ಆದವನ್ನ ಪಾಸ್ ಹೆಂಗೆ ಮಾಡಬೇಕು, ಪಾಸ್ ಆದವನ್ನ ಹೆಂಗೆ ಡಿಸ್ಟಿಂಕ್ಷನ್ ತೊಗೊಳ್ಬೇಕು ಅಂತೇಳಿ ಬೊಮ್ಮಾಯಿಯವರು ಇಷ್ಟು ಮಾತಾಡಿದ್ರಲ್ಲ. ಎಲ್ಲರನ್ನೂ ಸುಮ್ಮನೆ ಹಾಗೆ ಏನೋ ಇಂಟರ್ನಲ್ಸ್ ಕೊಟ್ಟು ಪಾಸ್ ಮಾಡಿದ್ರು ಅಂತ. ವೆಂಕಟೇಶ್ ಅವರೇ ಕರೆಕ್ಟಾಗಿ ಚೆಕ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಹೋದ ವರ್ಷ 62% ಮಕ್ಕಳು 60% ಮೇಲೆ ಪಾಸ್ ಆಗ್ತಾರೆ. 62% ಮೇಲೆ ಪಾಸ್ ಆಗ್ತಾರೆ. ಈ ವರ್ಷ ಎಷ್ಟು ಗೊತ್ತಾ? 66.5% ಇವತ್ತು 60% ಮೇಲೆ ಪಾಸ್ ಆಗಿದ್ದಾರೆ. ಅವ್ರಿಗೆ ಡಿಸ್ಟಿಂಕ್ಷನ್, ನಿಮ್ದೇನು ಇಂಟರ್ನಲ್ಸ್ ಇದೆಯಲ್ಲ ಅದನ್ನು ಹೋಗಿ ಕಸದ ಬುಟ್ಟಿಗೆ ಹಾಕಿದ್ರೂ ಇವರೆಲ್ಲ ಪಾಸೇ. ಅರ್ಥ ಮಾಡ್ಕೊಳ್ಬೇಕು ಇವ್ರು ಯಾರು ಟೀಕಾ ಟಿಪ್ಪಣಿ ಮಾಡೋರು. ಕಷ್ಟಪಟ್ಬಿಟ್ಟು ಓದಿದಾರ್ರಿ. ಪ್ರಿಯಾಂಕಾ ಖಾರ್ಗೆ ಅವರು ಯಾವ ಸಮಾಜದಿಂದ ಬರ್ತಾರೆ? ಇವ್ರಿಗೆ ಹೊಟ್ಟೆ ಕಿಚ್ಚ ಅವರಿಗೆ. ಅವರೊಬ್ಬ ಅವರು ಮಂತ್ರಿಯಾಗಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಒಬ್ಬರು ಮಂತ್ರಿ. ಅವ್ರ ಬಗ್ಗೆ ವೈಯಕ್ತಿಕವಾಗಿ ಅವ್ರ ತಂದೆಯವ್ರ ಬಗ್ಗೆ ಟೀಕಾ ಟಿಪ್ಪಣಿಗಳು ನನಗೂ ಇದ್ದಾವೆ, ನಾನು ಮಾಡ್ಬೋದು. ನಾವು ಮಕ್ಕಳಿಗೆ ಛೋಟಾ ಸಿಗ್ನೇಚರ್ ಮಾಡಿ ಯಾವನ್ನೂ ಒಳಗಡೆ ಜೈಲಿಗೆ ಹೋಗುವಂಥ ಅಭಿವೃದ್ಧಿ ಮಾಡಿಲ್ಲ. ನಾವು ಕ್ಯಾಮ್ರಾ ಸ್ವಿಚ್ ಮಾಡಿ ಆಫ್ ಮಾಡಿಸಿ ಕೆಟ್ಟ ಬುದ್ಧಿ ಮೇಲೆ ಅವ್ರನ್ನ ಕಾಪಿ ಮಾಡಿಸಿ ಪಾಸ್ ಮಾಡಿಸಿಲ್ಲ. ಇವತ್ತು ಪ್ರಿಯಾಂಕಾ ಖಾರ್ಗೆ ಅವ್ರ ಬಗ್ಗೆ ಇವ್ರು ಹಗುರವಾಗಿ ಮಾತಾಡ್ತಾರಲ್ಲ, ಯು ನೋ ವಾಟ್, ಗುಲ್ಬರ್ಗ ಇಸ್ ಸೆಕೆಂಡ್ ಇನ್ ದ ಸ್ಟೇಟ್. ಯಾಕೆ ಅಂತ ಹೇಳ್ತೀನಿ. ಇಡೀ ರಾಜ್ಯದಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ 7th ಪ್ಲೇಸಿಂದ ನಾವು 9th ಪ್ಲೇಸಿಗೆ ಹೋಗಿದ್ವಿ. ಗೊತ್ತಿದೆಯಾ ನಿಮಗೆ? ನೋಡಿದ್ದೀರಾ ನೀವು? ಕೇಳ್ಬೋದು ನೀವು ನನಗೆ. ನಾನು ಆಮ್ ನಾಟ್ ವರಿಡ್ ಅಬೌಟ್ ರ್ಯಾಂಕಿಂಗು. ನಮ್ಮ ಮಕ್ಕಳನ್ನ ರ್ಯಾಂಕಿಂಗ್ ಒಬ್ಬರಿಗೆ ಸಿಗೋದದು. 7 ಲಕ್ಷ ಮಕ್ಕಳಲ್ಲಿ ಎಲ್ಲರಿಗೂ 625ಕ್ಕೆ 625 ಈ ಸತಿ ಸಿಕ್ಕಿದ್ದು ಬರೀ 7 ಮಕ್ಕಳಿಗೆ. ಎಲ್ಲರಿಗೂ ಸಿಗೋದಿಲ್ಲ. ಆದರೆ ಹ್ಯಾವ್ ಯು ಸೀನ್ ಪರ್ಸೆಂಟೇಜ್? ಯಾದಗಿರಿನ ಭಾಳ ಅಷ್ಟು ಹೀಯಾಳವಾಗಿ, ನಾನು ಈ 3ನೇ ತಾರೀಕು 4ನೇ ತಾರೀಕು ಗುಲ್ಬರ್ಗ ಹೋಗ್ತಾಯಿದ್ದೀನಿ. ಇವರೆಲ್ಲರೂ BJP ಅವ್ರ ಬಗ್ಗೆ ಆ ಟೀಕಾ ಟಿಪ್ಪಣಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟ ರೂಪದಲ್ಲಿ ಏನೋ ಹೇಳಿದಾರಲ್ಲ, ಅವ್ರ ಮುಖಕ್ಕೆ ಹಾಕ್ಕೊಳ್ಳಿ. ಯಾಕೆ ಗೊತ್ತನೋ, 29 ಪಾಯಿಂಟ್ ಚಿಲ್ಡ್ರೆ 29% ಪರ್ಸೆಂಟೇಜ್ ಜಂಪ್ ಆಗಿರೋದು ಯಾದಗಿರಿ. ಸೆಕೆಂಡ್ ಹೈಯೆಸ್ಟ್ ಯಾವ್ದು ಗೊತ್ತಾ? ಗುಲ್ಬರ್ಗ 28.2% ಇಲ್ಲೇ ಇದೆ ನೋಡಿ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಗುಲ್ಬರ್ಗ ಮಕ್ಕಳು 2ನೇ ಪ್ಲೇಸಿಗೆ ಜಿಗಿತವನ್ನು ಪರ್ಸೆಂಟೇಜಲ್ಲಿ ಮಾಡಿದ್ದಾರೆ. ಇದು ಸಾಧನೆ ಹೌದೋ ಅಲ್ವೋ? ಹೌದೋ ಅಲ್ಲೋ ಹೇಳಿ ನೋಡೋಣ. ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಪ್ಪ, ಎಲ್ಲದೂ ಸರಿ ಮಾಡಿದ್ದಾರೆ ಅಂತ ಅದನ್ನೇ ನಾನು ಟೀಕಾ ಟಿಪ್ಪಣಿ ಮಾಡಲ್ಲ. ನನ್ನ ಇಲಾಖೆಯಲ್ಲಿ ನಾಳೆ ಇದ್ರ ಮೇಲೆ ಟೀಕಾ ಟಿಪ್ಪಣಿ ಮಾಡ್ಬೋದು, ಆದರೆ ನಿಮಗೂ ಮಕ್ಕಳಿರ್ತಾರೆ ಟೀಕಾ ಟಿಪ್ಪಣಿ ಮಾಡೋರು, ನಿಮಗೂ ತಂದೆ ತಾಯಿ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಊರಲ್ಲೂ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ. ಅವ್ರನ್ನ ಯಾರನ್ನೂ ಈ ಮಧು ಬಂಗಾರಪ್ಪ ಇಲ್ಲ ಈ ಪ್ರಿಯಾಂಕಾ ಖರ್ಗೆ ಅವರು ಯಾರನ್ನೂ ಕಾಪಿ ಹೊಡಿಸಿ ಏನು ಪಾಸ್ ಮಾಡಿಲ್ಲಲ್ಲ. SC ST ಅವರು ಇಷ್ಟು ವರ್ಷ ಯಾಕೆ ಹಿಂದುಳಿದವರಿಗೆ ಯಾಕೆ ಶೈಕ್ಷಣಿಕವಾಗಿ ಹಿಂದುಳಿದ್ರು ಅವರು? ಇದನ್ನು ಯಾರು ಚರ್ಚೆ ಮಾಡಿದಾರಾ? ನಾವು ಯಾಕೆ ಅಂದರೆ ಸಮಾನತೆಯನ್ನು ತರಬೇಕಂತ ಹೇಳಿದರೆ ಪರ್ಸೆಂಟೇಜ್ ತರಬೇಕು. ನಮ್ದು ಹೌದಲ್ವ? ಮಂಗಳೂರು ಹಂಗಾರೆ ಉಡುಪಿಯವರು ಬರೀ 3.88 ಗೊತ್ತಾ ನಿಮಗೆ? ನೋಡಿ ಕೊಡ್ತೀನಿ ಬೇಕಾದ್ರೆ 3.88 ಹಂಗಾರೆ ವರ್ಸ್ಟ್ ಅಂತೀರಾ ಅವ್ರನ್ನ? ನೋ, ಆಲ್ರೆಡಿ ಸ್ಯಾಚುರೇಟ್ ಆಗಿಬಿಟ್ಟಿದ್ದಾರೆ ಅವರು, ಟಾಪ್ ಲೆವೆಲಲ್ಲಿದ್ದಾರೆ. ಇನ್ನು ಅವ್ರು ಜಾಸ್ತಿ ತೊಗೊಳೋದಕ್ಕಾಗೋದಿಲ್ಲ, ಪರ್ಸೆಂಟೇಜೇ ಉಳಿದಿಲ್ಲ ಅವರಿಗೆ. ಕಷ್ಟದಲ್ಲಿರೋರು ಯಾರು? ಯಾದಗಿರಿ, ರಾಯಚೂರು, ಬೀದರು, ಗುಲ್ಬರ್ಗ, ಚಿತ್ರದುರ್ಗ, ಇವರೆಲ್ಲ ಕಷ್ಟದಲ್ಲಿದ್ದವರು. ಆ ಮಕ್ಕಳು, ಮುದ್ದು ಮಕ್ಕಳು ಕಷ್ಟಪಟ್ಟು ಓದಿ, ಆ ಟೀಚರ್ಸು ಕಷ್ಟಪಟ್ಟು ಪಾಠ ಹೇಳ್ಕೊಟ್ಟು, ತಂದೆ ತಾಯಿಯವರು ಹೆತ್ತಿ ಅವ್ರನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಇವರೆಲ್ಲರೂ ಈ ಥರ ಹೀಯಾಳವಾಗಿ. ಐ ಕಂಡೆಮ್ ಆಲ್ BJP ಲೀಡರ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಕಂಡೆಮಿಂಗ್ ಭಾಳ ಹಗುರವಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಇರ್ಬೋದು, ಅವ್ರ ತಂದೆಯವ್ರ ಬಗ್ಗೆ ಇರ್ಬೋದು, ನಮ್ಮ ಸರ್ಕಾರದ ಬಗ್ಗೆ ಯಾರ್ಯಾರು ನೀವು ಮಾತಾಡಿದಿರಲ್ಲ, ನೀವು ನಿಮ್ಮ ಜೀವನದಲ್ಲಿ ಪಾಸಾಗೋದನ್ನ ಏನಾದ್ರು ಕಲಿಬೇಕಂದ್ರೆ ಮತ್ತೆ ನಮ್ಮ ಶಾಲೆಗೆ ಬಂದು ಅಡ್ಮಿಷನ್ ಮಾಡಿ. ಇವತ್ತಿಂದ ಅಡ್ವರ್ಟೈಸ್ಮೆಂಟ್ ನಾವೇ ಕೊಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನಾವು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಆರಂಭ. ನೋಡಿದ್ರೆ ಇವತ್ತು ಎಲ್ಲ ಪೇಪರಲ್ಲೂ ಈಗ ಸ್ಟಾರ್ಟ್ ಆಗಿದೆ, ಇವಾಗೆಲ್ಲ ಹಾಕಿದ್ದೀವಿ. ಪ್ಲಸ್ ಹೋರ್ಡಿಂಗ್ಸ್ ಹಾಕಿಸ್ತಾ ಇದ್ದೀವಿ ನಾವು. ಲಾಸ್ಟ್ ಟೈಮ್ ನೀವು ಯಾರು ಕೇಳಿದ್ರಿ ಏನು ಸರ್ ಅದು ಹೋರ್ಡಿಂಗ್ ಅಂತ? ಸರ್ಕಾರಿ ಹೋರ್ಡಿಂಗ್ಸ್ ಇದೆ. ಇನ್ನೊಂದು ವಾರದೊಳಗೆ ಎಲ್ಲ ಸರ್ಕಾರಿ ಆಫೀಸಸ್ ಎದುರುಗಡೆ, ಅಂದರೆ ಎಲ್ಲದೂ ಕೊಡೋದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಲಿಮಿಟೇಷನ್ ಇರುತ್ತೆ, ಸರ್ಕಾರಿ ಶಾಲೆಗೆ ಸೇರಿಸಿ ಅಂಥೇಳಿ. ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಕೂಡ ಸಾಧನೆ ಮಾಡಿದ್ದಾರೆ. DDP ಹೌಸಿಗೆಲ್ಲ ಅವರಿಗೆಲ್ಲ ಡಿಸೈನ್ಸ್ ಕಳಿಸ್ತಾ ಇದ್ದೀವಿ. ನಮ್ಮ ಶಾಲೆಗೆ ಅಡ್ಮಿಷನ್ ಪ್ರೈವೇಟ್ ಶಾಲೆಯಲ್ಲಿ ಹಾಕ್ತಾರೆ, ರಮೇಶ್ ಅವ್ರು ಹಾಕ್ತಾರೆ. ಏನಂತ ಅವ್ರ ಮಕ್ಕಳದೆಲ್ಲ ಫೋಟೋ ಹಾಕಿ ಸಾಧನೆ ಮಾಡಿದ್ದಾರೆ, ಹಾಕಬೇಕು. ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಹಾಕ್ತಕ್ಕಂಥ ಸಾಧನೆಯನ್ನು ಇದೇ ಮಧು ಬಂಗಾರಪ್ಪ, ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮಾಡಿದ್ದೀನಿ. BJP ಅವರೇ ನೀವು ಫೇಲ್ ಆಗಿದ್ದೀರಿ, ಇವತ್ತು ನಾವು ಪಾಸ್ ಆಗಿದ್ದೀವಿ, ಮಕ್ಕಳು ಪಾಸ್ ಮಾಡಿದ್ದಾರೆ. ಈ ಸರ್ಕಾರನ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನಾವು ಗ್ಯಾರಂಟಿಯಾಗಿ ಕೊಟ್ಟಿದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.